Hello students, welcome back to my YouTube channel. This is Karnataka Board Class 10 9th Standard First Language Kannada midterm question paper, model paper with pattern. First main 6 multiple choice questions will be there, each carries 1 marks. ಕನ್ನಡ ವರ್ಣಮಾಲೆಯಲ್ಲಿರೋ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು? ನೆಕ್ಸ್ಟ್ ಒಂದು ಒಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವ ಬಳಸುವ ಚಿಹ್ನೆಗಳ ಹೆಸರು. ನೆಕ್ಸ್ಟ್ ಒಂದು ಸಪ್ತಮ ವಿಭಕ್ತಿಯಲ್ಲಿ ಕಾರ್ಯಕರ್ತ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಈ ವಾಕ್ಯವು ಸ್ವಾರಸ್ಯವಿಲ್ಲ ಪದದಲ್ಲಿ ಆಗಿರುವ ಸಂಧಿ. ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟು 4 ಮಾರ್ಕ್ಸ್ಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಬಣ್ಣ ಬಣ್ಣ ದ್ವಿರುಕ್ತಿ, ಗುಡಿಗೋಪುರ ಡ್ಯಾಶ್, ಶ್ರೀ ಸಿರಿ ವರ್ಷ ವರುಷ, ದೆನ್ ಸ್ವಯಂದನ ರಥ, ಅಳವಿ ಡ್ಯಾಶ್, ನೀಲಾಂಬುಜ ನೀಲ ಪ್ಲಸ್ ಅಂಬುಜ ಚಕ್ರೇಶ್ವರ. ಯು ಹ್ಯಾವ್ ಟು ಡೂ. ನೆಕ್ಸ್ಟ್ ಒನ್ ಥರ್ಡ್ ಮೇನ್ನ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಣೆಗಾಗಿ ನಿಂತಿದ್ದವರು ಯಾರು? ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿದ್ದರು? ದೇಶಕ್ಕೆ ದೊಡ್ಡ ಗಂಡಾಂತರ ತಳ್ಳಬಲ್ಲವರು ಯಾರು? ರಾಧಾಕೃಷ್ಣನ್ರವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ? ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು? ಪ್ರಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು? ಚನ್ನಭೈರಾದೇವಿಗೆ ಉದ್ಘಾಟನದ ಪತ್ರವನ್ನು ಬರೆದವರು ಯಾರು? ಸೊ ಇದಿಷ್ಟು 7 ಕ್ವಶನ್ಸು, ಈಚ್ ಕ್ಯಾರೀಸ್ 1 ಮಾರ್ಕ್. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯದಲ್ಲಿ ಉತ್ತರಿಸಿ. 10 ಕ್ವಶನ್ಸ್ ಇರುತ್ತೆ, 1-2 ಮಾರ್ಕ್ಸು. ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು? ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಭರತನಿಗೆ ಹೇಳುತ್ತಾನೆ. ಸ್ಟಾಲಿನ್ ಮತ್ತು ಅವರು ರಾಧಾಕೃಷ್ಣನವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು? ಕವಿ ಕಯ್ಯಾರ ಕಿನ್ನೈನೇರದವರು ಎಂತಹ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಬಯಸುತ್ತಾರೆ? ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ? ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಧ್ಯಾನ ಬೇಸರಾದಾಗ ಏನು ಮಾಡುತ್ತೇನೆಂದು ಕವಿ ಹೇಳುತ್ತಾನೆ? ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ವಿವರಿಸಿ. ನೆಕ್ಸ್ಟ್ ಒನ್ ಕವಿ ಪರಿಚಯ ಇರುತ್ತೆ. ಇಲ್ಲಿ ಇಬ್ಬರದ್ದು ಕೊಟ್ಟಿದ್ದಾರೆ. ಕೆಳಗಿನ ಕವಿ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಯನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ. ಇಬ್ಬರದ್ದು ಬರೀಬೇಕು. 1ಕ್ಕೆ 3 ಮಾರ್ಕ್ಸ್ ಇರುತ್ತೆ. ಒಬ್ರದ್ದು ಶಿವರಾಮ್ ಕಾರಂತ ಮತ್ತು ಇನ್ನೊಬ್ರದ್ದು ಸೂರಂ ಎಂಕುಂಡಿ ಅವ್ರದ್ದು. ನೆಕ್ಸ್ಟ್ ಒನ್ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ಇದು ಛಂದಸ್ಸು, 2 ಲೈನ್ ಇದೆ. ಸೊ ಇದು ಕಂದ ಪದ್ಯ. ನೆಕ್ಸ್ಟ್ ಒನ್ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರನ ಹೆಸರಿಸಿ ಬರೆಯಿರಿ. 3 ಮಾರ್ಕ್ಸ್ ಇರುತ್ತೆ. ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರುತ್ತಿದ್ದವು. ಸೊ ಇಲ್ಲಿ ಅಂತೆ ಇದೆ. ಸೊ ಅಲಂಕಾರದ ಹೆಸರು ಉಪಮಾಲಂಕಾರ. ಉಪಮೇಯ ಬಂದು ಬಾನಿನಲ್ಲಿರುವ ಗಾಳಿಪಟ, ಉಪಮಾನ ಬಂದು ಹಕ್ಕಿಗಳು, ಉಪಮವಾಚಕ ಅಂತೆ ಸಮಾನ ಧರ್ಮ ಹಾರುತ್ತಿರುವುದು. ಅಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಈಸಿ. ನೆಕ್ಸ್ಟು ಯಾವುದಾದ್ರೂ ಒಂದನ್ನು ಗಾದೆಗೆ ಮಹತ್ವವನ್ನು ವಿಸ್ತರಿಸಿ ಬರೀಬೇಕು. ತುಂಬಿದ ಕೊಡ ತುಳುಕುವುದಿಲ್ಲ, ಅಥವಾ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದಿಲ್ಲ. ಇದನ್ನು ನಿಮ್ಮ ವಾಕ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬರೀರಿ. 3 ಮಾರ್ಕ್ಸ್ಗೆ ಹಾಫ್ ಪೇಜ್ ಆದರೂ ಬರೀಬೇಕು. ನೆಕ್ಸ್ಟು ಸಂದರ್ಭ ಇಂಪಾರ್ಟೆಂಟು. 6 ಸಂದರ್ಭ ಇರುತ್ತೆ. 1ಕ್ಕೆ 3 ಮಾರ್ಕ್ಸ್ ಇರುತ್ತೆ. ಯಾವ ಲೆಸನಿಂದ ಯಾರು ಬರೆದಿದ್ದಾರೆ, ಯಾರು ಹೇಳಿದ್ದಾರೆ, ಯಾವಾಗ ಹೇಳಿದ್ದಾರೆ, ಇದು ಇಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಈಸಿ ಸ್ಕೋರ್ ಮಾಡೋದಕ್ಕೆ. ನೆಕ್ಸ್ಟು ಬಂದು ಪದ್ಯ ಪೂರ್ಣಗೊಳಿಸಿ. 2 ಇರುತ್ತೆ, 2ರಲ್ಲಿ 1 ಫಿಲ್ ಮಾಡಬೇಕು. ನೆಕ್ಸ್ಟು ಈ ಪದ್ಯ ಭಾಗವನ್ನು ಓದಿದ್ಕೊಂಡು ಅರ್ಥ ಮಾಡಿಕೊಂಡು ಇದರ ಬಗ್ಗೆ ಸಾರಾಂಶವನ್ನು ನಿಮ್ಮ ಓನ್ ಲ್ಯಾಂಗ್ವೇಜಲ್ಲಿ ಬರೀಬೇಕು. ಇದಕ್ಕೆ 4 ಆಗಿರುತ್ತೆ. 8-10 ವಾಕ್ಯ 2 ಇರುತ್ತೆ, ಅಥವಾ ಆಪ್ಷನ್ 4 ಇದೆ, ಅದರಲ್ಲಿ 2 ಬರೀಬೇಕು. 4 ಮಾರ್ಕ್ಸ್ಗೆ 1ಕ್ಕೆ. ನೆಕ್ಸ್ಟು ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜ್ ಓದ್ಬಿಟ್ಟು ಕ್ವಶನ್ ಆನ್ಸರ್ಸ್ ಬರೀಬೇಕು. ನೆಕ್ಸ್ಟು ಪತ್ರ ಬರೀರಿ 5 ಮಾರ್ಕ್ಸ್ಗೆ. ಲಾಸ್ಟಲ್ಲಿ ಪ್ರಬಂಧ, ರಾಷ್ಟ್ರೀಯ ಭಾವಗೀತೆ ಮತ್ತು ಸಾಮಾಜಿಕ ಪಿಡುಗುಗಳು, ಯಾವುದಾದ್ರೂ 2ರಲ್ಲಿ 1 ಪ್ರಬಂಧವನ್ನು ಬರೀಬೇಕು. ಇದಿಷ್ಟು ಬಂದು ನಿಮ್ಮದು ಮಾಡೆಲ್ ಕ್ವಶನ್ ಪೇಪರ್ ಎಸ್ಸೆ 1 ಹೇಗೆ ಬರುತ್ತೆ ಅಂತ. ಸೊ stay tuned for more such updates. If you are new to my channel, go subscribe my channel and share it to your friends, and don't forget to hit the like button. Thanks for watching. Bye bye.